ರಾಜ್ಕುಮಾರ್ ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ಏನಾದರೂ ಮಾಹಿತಿ ಇದ್ದಿದ್ರೆ ನೀವು ಈ ರೀತಿಯ ತಿಕ್ಲಂಗೆಲ್ಲ ಹೇಳಿಕೆಗಳನ್ನ ಕೊಡೋದು, ತಿಕ್ಲಂಗೆ ಈ ರೀತಿಯ ಪೋಸ್ಟ್ಗಳನ್ನು ಮಾಡೋದು, ಅವಿವೇಕಿತನದ ಪರಮಾವಧಿಯಾಗಿ ನೀವು ನಡ್ಕೊಳ್ತಾ ಇದ್ದಿದ್ದು ನಿಜವಾಗ್ಲೂ ಮಾಡ್ತಾನೆ ಇರಲಿಲ್ಲ. ನೋಡಿ, ನಿನ್ನೆ ಸಾರಾ ಗೋವಿಂದ್ ಅವರು ಆಗಿದ್ದ ಆದಿಯಾಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಆದಿಯಾಗಿ ಸಾಕಷ್ಟು ಜನ ಕನ್ನಡಿಗರು, ಅಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದು ನಿಮ್ಮ ಹತ್ರ ಹೇಳಿದಾಗ ಸೊ ನಿಮಗೆ ಪರಿಸ್ಥಿತಿ ಮನವರಿಕೆ ಆಗುತ್ತೆ. ನೋವುಂಟಾಗಿದ್ರೆ ಕ್ಷಮಿಸಿ ಅಂತೇಳಿ ನೀವು ಕ್ಷಮೆ ಕೂಡ ಕೇಳ್ತೀರಿ. ಬಟ್ ಮತ್ತೆ ನೀವೆಂತ ಕೆಲಸ ಮಾಡ್ತೀರಿ ಅಂದರೆ, ಮತ್ತೆ ನಾನು ನನ್ನ ಏನು ಹೇಳಿಕೆಗೆ ಬದ್ಧನಾಗಿದ್ದೇನೆ ಎನ್ನುವಂಥ ತಿಕ್ಲು ಹೇಳಿಕೆಗಳನ್ನು ಕೊಟ್ಟಿರೋದಿದೆಯಲ್ಲ, ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ಬೋದು. ಜೊತೆಯಲ್ಲಿ ಸಾಕಷ್ಟು ಜನ ಕನ್ನಡ ಅಭಿಮಾನಿಗಳನ್ನು ಅಥವಾ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನು ಕೆರಳಿಸುವ, ಪ್ರಚೋದನೆಗೆ ಒಳಪಡಿಸುವಂಥ ಹೇಳಿಕೆ, ಪೋಸ್ಟು, ಸ್ಟೇಟ್ಮೆಂಟ್ ಇದು ಅಂತ ಹೇಳ್ಬೋದು. ಸೊ ರಾಜ್ಕುಮಾರ್ ಅವರ ಬಗ್ಗೆ ಒಂದು ರಾಜ್ಕುಮಾರ್ ಯಾರು, ಯಾಕೆ ಅದನ್ನು ಕೊಡಬೇಕು, ಯಾಕೆ ಆ ಭೂಮಿಯನ್ನು, ಬೆಲೆ ಬಾಳುವಂಥ ಭೂಮಿಯನ್ನು ಕೊಡಬೇಕು ಎನ್ನುವಂಥ ನಿಮ್ಮ ಮನಸ್ಥಿತಿ ಅಲ್ವಾ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನ, ರೈತರ ಆಸ್ತಿಯನ್ನ, ಈ ದೇಶದ, ಈ ರಾಜ್ಯದ ಆಸ್ತಿಯನ್ನ ಕೆರೆ ಕಬಳಿಕೆ ಮಾಡುವಂಥದ್ದು, ರೈತರ ಭೂಮಿಯನ್ನು ಕಬಳಿಕೆ ಮಾಡುವಂಥದ್ದು ಎಷ್ಟೋ ಪ್ರಕರಣ ಇದೆ. ಹೋರಾಟ ಮಾಡಿ. ರಾಜ್ಕುಮಾರೇ ಬೇಕಾಗಿತ್ತಾ? ರಾಜ್ಕುಮಾರ್ ಎಂತಹ ವ್ಯಕ್ತಿ? ರಾಜ್ಕುಮಾರ್ ಕೇವಲ ಒಬ್ಬ ನಟ ಅಲ್ಲ. ನೀವು ಈ ಕಾಲಕ್ಕೆ, ಈ ಕ್ಷಣಕ್ಕೆ ನಿಮ್ಮನ್ನ ನಟ ಅಂತ ಕೂಡ ಕರೀಲಿಕ್ಕೆ ಹೇಸಿಗೆ ಹುಟ್ಟಿಸುತ್ತೆ.